ಈ ಕಥೆನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಅವರು ಒಬ್ಬ ಪೊಲೀಸ್ ಆಫೀಸರ್, ಮಮ್ಮೂಟಿ ಅವರು ಮತ್ತು ಅವ್ರ ಗ್ಯಾಂಗ್ ಅಂದ್ರೆ ತಿಲಕನ್ ಅವರು, ಬಾಬು ಆಂಟನಿ ಅವರು, ಮಮ್ಮೂಟಿ ಹೆಂಡತಿ ಕ್ಯಾರೆಕ್ಟರ್ ಮಾಡಿರೋ ಅಂಜು ಅವರು, ಈ ತರ ಅವ್ರ ಗ್ಯಾಂಗ್ ನ ಅರೆಸ್ಟ್ ಮಾಡುವಾಗ ಅದು ದೊಡ್ಡ ಗಲಾಟೆ ಆಗುತ್ತೆ. ಆ ಒಂದು ಸಿಚುವೇಶನ್ ಕಂಟ್ರೋಲ್ ಮಾಡಕ್ಕೆ ವಿಷ್ಣುವರ್ಧನ್ ಅವರು ಗುಂಡು ಹಾರಿಸುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ನಿಂತಿರೋ ಮಮ್ಮೂಟಿ ಅವರ ವೈಫ್ ಅಂಜುಗೆ ಬುಲೆಟ್ ಬಿದ್ದು ಅವ್ರ ಸ್ಪಾಟ್ ಅಲ್ಲೇ ಸತ್ತೋಗ್ತಾರೆ. ನಂತರ ಸಿಚುವೇಶನ್ ಕಂಟ್ರೋಲ್ ಬಂದು ಎಲ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರೋಡ್ ಅಲ್ಲಿ ನಿಂತಿರೋ 2 ವಯಸ್ಸು ಮಗುನ ವಿಷ್ಣುವರ್ಧನ್ ಅವ್ರು ಕರ್ಕೊಂಡು ಹೋಗಿ ಬೆಳೆಸ್ತಾರೆ. 12 ವರ್ಷಗಳ ನಂತರ ಜೈಲಿಂದ ಹೊರಗೆ ಬರೋ ಮಮ್ಮೂಟಿ ಮತ್ತು ಅವ್ರ ಗ್ಯಾಂಗ್ ವಿಷ್ಣುವರ್ಧನ್ ಅವ್ರ ಮೇಲೆ ಸೇಡ್ ತೀರ್ಸ್ಕೊಬೇಕು ಅಂತ ವಿಷ್ಣುವರ್ಧನ್ ಅವ್ರ ಮಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇದು ವಿಷ್ಣುವರ್ಧನ್ ಅವ್ರ ಗೊತ್ತಾಗಿ ಅವ್ರ ಮಗಳನ್ನ ಎಸ್ಕೇಪ್ ಮಾಡಿಸ್ತಾರೆ. ನಂತರ ಮಮ್ಮೂಟಿ ಅವ್ರಿಗೆ ಗೊತ್ತಾಗುತ್ತೆ ವಿಷ್ಣುವರ್ಧನ್ ಅವರ 3 ಹೆಣ್ಮಕ್ಳಲ್ಲಿ ಮಮ್ಮೂಟಿ ಅವ್ರ ಮಗಳು ಒಂದು ಅಂತ. ಈ ತರ ಕತೆ ಹೋಗುತ್ತೆ. ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲಿ ಮಮ್ಮೂಟಿ ಅವ್ರು ಮಾಡಿದ್ರೆ, ಪಾಸಿಟಿವ್ ಕ್ಯಾರೆಕ್ಟರ್ ಅಲ್ಲಿ ವಿಷ್ಣುವರ್ಧನ್ ಅವ್ರು ಮಾಡಿರ್ತಾರೆ. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ವಿಷ್ಣುವರ್ಧನ್ ಅವ್ರ ಪಾತ್ರ ಮನಸ್ಸಲ್ಲಿ ನಿಲ್ಲುತ್ತೆ. ಅದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅದುವರೆಗೂ ಕಲೆಕ್ಟ್ ಮಾಡದೇ ಇರುವಂತಹ ಮಲಯಾಳಂ ಸಿನಿಮಾ ಕೌರವರ್ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡುತ್ತಾ ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ಕಣ್ ಕಣಂ ಅನ್ನೋ ಹೆಸರಲ್ಲಿ ರಿಲೀಸ್ ಮಾಡ್ತಾರೆ. ತೆಲುಗು ಸ್ಟೇಟ್ ಅಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿ ಮತ್ತೆ ಕರ್ನಾಟಕದಲ್ಲಿ ತೆಲುಗು ವರ್ಷನ್ ರಿಲೀಸ್ ಮಾಡುವಾಗ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತಾ ತಮಿಳ್ಗೆ ಡಬ್ ಮಾಡಿ ಕ್ಷತ್ರಿಯ ವಂಶಂ ಅನ್ನೋ ಟೈಟಲ್ ಅಲ್ಲಿ ತಮಿಳುನಾಡಲ್ಲಿ ರಿಲೀಸ್ ಮಾಡ್ತಾರೆ. ತಮಿಳುನಾಡಲ್ಲೂ ಈ ಸಿನಿಮಾ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಮ್ಮೂಟಿ ಅವ್ರ ಫಿಲಂ ಕೆರಿಯರ್ ಅಲ್ಲೇ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡಲ್ಲಿ ಸಕ್ಸಸ್ ಆಗಿರೋ ಮೊದಲನೇ ಸಿನಿಮಾ ಕೌರವರ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾದ ಸಕ್ಸಸ್ ಗೆ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಇಷ್ಟು ದೊಡ್ಡ ಓಪನಿಂಗ್ ತಗೊಂಡಿರಕ್ಕೆ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಎಲ್ಲರೂ ಗೊತ್ತಾಗುತ್ತೆ.